ಅಸ್ಮಿತಾ 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 ಎಷ್ಟು ದಿನ ಆಯ್ತು ನಮ್ಮ ಮನೆ ಕಡೆ ಬರ್ದೆ ನಾನು ಇಲ್ಲೇ ಇದ್ದೀನಿ. ನೀವು ಬಿಡಿಪ್ಪ, ಬೇಡ ಬೇಡ ಅಂದ್ರು ಮಕ್ಕಳು ಕೊಂದ್ಸಲ್ ಬರೋ ಗೊಬ್ಬಂತರ ಬರ್ತಾನೆ ಇರ್ತೀರಿ. ಏನ್ ಮಾಡ್ತಿದ್ದೀರಾ ಪಾಂಡ್ರಂಗವ್ರೆ? ಚಿತ್ರಲೇಖ ಕಾದಂಬರಿ ಕಂಪ್ಲೀಟ್ ಆಯ್ತು. ಇದು ಪ್ರಿಂಟಿಂಗ್ ಹೋಗೋಕ್ಕಿಂತ ಮುಂಚೆ ನಿಮ್ಮಿಬ್ಬರು ಅಭಿಪ್ರಾಯ ತಿಳ್ಕೊಳ್ಬೇಕಲ್ಲ. ಯಾಕೆಂದ್ರೆ ಲೇಡೀಸ್ ಬಗ್ಗೆ ಬರ್ದಿರೋ ಕಾದಂಬರಿನ ಲೇಡೀಸೇ ಓದಿ ಹೇಗಿದೆ ಅಂತ ಹೇಳ್ಬೇಕು. ಯಾಕೆ ಜಾಜಿ ಅವ್ರು ಇಲ್ವಾ? ಅಯ್ಯೋ ಅವ್ರು ಲೇಡೀಸ್ ಅಲ್ಲ. ಅಂದ್ರೆ ನನ್ನ ಹೆಂಡತಿ ಅಂದೆ. ಕೊಡಿ ಇದು ಕಾದಂಬರಿ. ನೀವೇನ ಬರ್ದಿದ್ದು? ಯಾಕೆ ನಾನು ಹಾಗೆ ಕಾಣಲ್ವಾ? ಚಿತ್ರಲೇಖ ತನ್ನ ಹೀರೋಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡ್ತಾಳೆ ಗೊತ್ತಾ? ಹೀರೋಗೋಸ್ಕರ ಸಾಯ್ತಾಳೆ, ತನ್ನನ್ನು ತಾನೇ ಅರ್ಪಿಸ್ಕೊಳ್ತಾಳೆ. ಈ ಕಾದಂಬರಿ ಓದ್ತಾ ಇದ್ರೆ ರೋಮಾಂಚನವಾಗುತ್ತೆ. ಅಂತ ಪ್ರೇಮ ಕಾದಂಬರಿ ಇದು. ನೀವು ಓದಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಆಯ್ತಾ? ಖಂಡಿತವಾಗ್ಲು. ಅಭಿ, ಯಾರಿದು ಚಿತ್ರಲೇಖ? ಕವಿ ಸೃಷ್ಟಿಸಿದ ಪಾತ್ರ. ಕಾದಂಬರಿ ಓಕೆ, ಚಿತ್ರಲೇಖ ಯಾರು? ನಾನೇನು ಹೇಳಿ, ನನ್ನ ಕನಸಿನ ಕನ್ನೆ ಈತ ಧ್ವನ್ನೆ. ನನ್ನಿಂದ ನಿಮಗೆ ಲವ್ ಸಿಗ್ತಿಲ್ಲ, ಅದಕ್ಕೆ ನೀವು ಬೇರೆ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ ಆ ಕ್ಯಾರೆಕ್ಟರ್ ಮುಖಾಂತರ ನೀವು ಖುಷಿ ಪಡ್ತಿದ್ದೀರಾ? ಒಟ್ಟಿನಲ್ಲಿ ನನ್ನ ಕಾದಂಬರಿ ಓದಿ ತಿಳ್ಕೊಂಡ್ರೆ ಸಾಕು. ಫೈನಲಿ ಚಿತ್ರಲೇಖನ್ ಏನಾಗುತ್ತೆ? ಏನಾಗುತ್ತೆ ಮಣ್ಣು. ಹೀರೋಗೆ ಪ್ರೀತಿ ತೋರಿಸಿ 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 ಅವನೇ ಮದುವೆಯಾಗಿ ಒಂದಲ್ಲ ಎರಡಲ್ಲ 3 ಮಕ್ಕಳ ತಾಯಿ ಆಗ್ತಾಳೆ. 3 ಮಕ್ಕಳ ತಾಯಿ ಆಗೋ ದೃಶ್ಯ ಇದೆಯಲ್ಲ, ಅದೇ ಕಾದಂಬರಿ ಇಷ್ಟು 34ನೇ ಪೇಜ್ ಓದಿ. ಅಂದ್ರೆ ನೀವು ಇನ್ನೊಬ್ಳನ್ನ ಮ್ಯಾರೇಜ್ ಆಗಿ ಯು ವಾಂಟ್ 3 ಚಿಲ್ಡ್ರನ್ಸ್? ಕೊಟ್ರೆ ಯಾರು ಬೇಡ ಅಂತಾರೆ? ಅದು ಕಾದಂಬರಿ ಕಣ್ರಿ. ಮನ್ಸಲ್ಲಿ ಇರೋದೆ ಕಾದಂಬರಿಯಲ್ಲಿ ಬರೋದು. ಜಾಜಿ ಅವರೇ ಏನೋ ಬರ್ದಿದ್ದಾರೆ, ಬರ್ದಿದ್ದಕ್ಕೆಲ್ಲ ನೀವು ಅಬ್ಜೆಕ್ಟ್ ಮಾಡಿದ್ರೆ ಹೇಗೆ? ಎನ್ಕರೇಜ್ ಮಾಡ್ಬೇಕು. ಹೆಂಡತಿ ಎಂಕರೇಜ್ ಮಾಡಲ್ಲ, ಡಿಸ್ಕರೇಜ್ ಮಾಡೋದ್ರಲ್ಲಿ ಎತ್ತಿದ ಕೈ. ಇದೆಲ್ಲ ಕವಿ ಕಲ್ಪನೆ ಅಷ್ಟೇ. ಅವ್ರು ತೋಚಿದನ್ನ ಬರೀತಾರೆ. ಹಿಂದಿನ ಕಾಲದಲ್ಲಿ ಕಾಳಿದಾಸ ಬರೀತಿದ್ರಲ್ಲ ಹಾಗೆ. ಕಾಳಿದಾಸ ಯಾರು ಅಂತ ಬಿಡಿಸಿ ಹೇಳಿ ಅರ್ಥ ಆಗ್ಲಿ. ಈ ಗಂಡಸರ ಕನಸಿನ ಹಿಂದೆ ತುಂಬಾನೇ ಅರ್ಥ ಇರುತ್ತೆ. ಅವ್ರು ಯಾಕೆ ಕನಸು ಕಾಣ್ತಾರೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಅಸ್ಮಿತಾ, ಈ ಕಾದಂಬರಿನ ಓದಿ ಮೊದಲು ನನಗೆ ತಿಳಿಸು. ಏನು ಯಜಮಾನ್ರೆ, ಏನಾ ಪ್ರೀತಿ, ಏನಾ ಮಾತು, ಏನಾ ಅಪ್ಪುಗೆ, ಏನಾ ಬಿಸಿ ಹೆಸರು, ಎಲ್ಲಾನು ಅದ್ಭುತ. ಮೆಲ್ಲಗೆಳೆ, ಯಾರಾದ್ರೂ ತಪ್ಪು ತಿಳ್ಕೊಂಡ್ರೆ ಕಷ್ಟ. ಅಯ್ಯ, ನಾನ್ ಮಾತಾಡ್ತಾ ಇರೋದು ಕಾದಂಬರಿ ಬಗ್ಗೆ. ಲೇ ಚಂಪಾ, ನಾ ಬರ್ತಿರೋ ಕಾದಂಬರಿ ನಿಮ್ಗೆ ಇಡ್ಸ್ತಾ? ನೀವೇ ಹಿಡಿಸಿದೀರಾ ಅಂದಮೇಲೆ ಇನ್ನ ಕಾದಂಬರಿ ಹಿಡಿಸ್ದೇ ಇರುತ್ತಾ? ರೊಮ್ಯಾಂಟಿಕ್ ಆಗಿ ಬರ್ದಿದ್ದೀರಾ. ನಿಮ್ ತುಂಟತನ ಏನಿದ್ರು ಬರೀ ಪೇಪರ್ ಮೇಲೆ ಅನ್ನೋದು ನನಗೆ ಗೊತ್ತಾಗೋಯ್ತು. ಏನು ಯಜಮಾನ್ರೆ, ನನ್ನಲ್ಲಾಗ್ಲಿ ಜಾಜಿ ಅಕ್ಕವ್ರನ್ನಲ್ಲಾಗ್ಲಿ ಕಾಣ್ದೇ ಇರೋಂಥ ಗುಣಗಳನ್ನ ಚಿತ್ರಲೇಖ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಸೃಷ್ಟಿ ಮಾಡಿದ್ದೀರಾ. ಹೌದು, ಇಂಥ ಅನುಭವ ನಿಮ್ಗೆ ಎಲ್ಲಿಂದ ಸಿಕ್ತು? ಅದು ಹಿಂಗ್ಯಾಕೆ? ನೀ ಕೇಳಬಾರ್ದು, ನಾ ಹೇಳಬಾರ್ದು. ಪದ್ದು, ಚಿತ್ರಲೇಖ ಅನ್ನೋ ಕಾದಂಬರಿ ಬಗ್ಗೆ ಮಾತಾಡ್ತಿದ್ರ ಅಷ್ಟೇ ಕಣ. ಕಾದಂಬರಿ ಬಗ್ಗೆನೇ ಮಾತಾಡ್ಕೊಂಡಿರ್ಲಿ, ಆದ್ರೆ ಆ ಪಾಂಡುರಂಗ ಆ ಚಿತ್ರಲೇಖ ಅನ್ನೋ ಕ್ಯಾರೆಕ್ಟರ್ನ ಹೈಲೈಟ್ ಮಾಡ್ತಿದ್ದಾನಲ್ಲ, ಅದಕ್ಕೆ ನನಗೇನೋ ಅನುಮಾನ. ಏನು ಯಜಮಾನ್ರೆ, ತುಂಬಾ ರೊಮ್ಯಾಂಟಿಕ್ ಆಗಿರೋ ಹುಡುಗಿನ ಕಲ್ಪನೆ ಮಾಡ್ಕೊಂಡು ಬರ್ದಿದ್ದೀರಲ್ಲ, ದಿನ ಅವಳ ಬಗ್ಗೆನೇ ಕನ್ಸ್ ಕಾಣ್ತಿರೋ ಹೇಗೆ? ಇಲ್ಲ ಇಲ್ಲ, ನನ್ನ ಕನ್ಸಲ್ಲಿ ನನ್ನ ಹೆಂಡತಿನ ಬಿಟ್ಟು ಬೇರೆ ಯಾರು ಬರೋಕ್ ಸಾಧ್ಯನೇ ಇಲ್ಲ. 24 ಗಂಟೆನೂ ಅವ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಅಣ್ಣಯ್ಯ, ನಿನ್ನ ಹೊಸ ಕಾದಂಬರಿನ ನಾನು ಮತ್ತು ಅಮ್ಮ ಓದಿದ್ವಿ, ತುಂಬಾ ಚೆನ್ನಾಗಿದೆ. ಹೌದು ಕಣ ಮಗನೇ, ಆ ಚಿತ್ರಲೇಖ ಮುಂದೆ ಜಾಜಿ ಆಗ್ಲಿ ಚಂಪ ಆಗ್ಲಿ ಯಾರು ಇಲ್ಲ. ಆ ಚಿತ್ರಲೇಖ ನಿನ್ನ ಹೊಸ ಪ್ರೇಮಿನ. ಯಾವಾಗ್ಲೂ ಹಾಗೆ ಕವಿಗೆ ಎಲ್ಲಾ ಪಾತ್ರಗಳು ಹೊಸದಾಗಿಯೇ ಕಾಣ್ಬೇಕು. ಆಗ್ಲೇ ಆ ಕಾದಂಬರಿಗೆ ಒಂದು ಗತ್ತು ಗಮ್ಮತ್ತು ಬರೋದು. ಎನಿವೇಸ್, ನಿನ್ನ ಆ ಹೊಸ ಪ್ರೇಮಿಗೆ ನನ್ನ ಶುಭಾಶಯ. ಪಾಂಡ್ರಂಗವ್ರೆ, ನಿಮ್ಮ ಕಾದಂಬರಿ ವಂಡರ್ಫುಲ್, ಅದ್ಭುತವಾಗಿದೆ. ನಿಮ್ ಖುಷಿ ಆಯ್ತಾ? ಖುಷಿನಾ? ನಿಮ್ ಜೊತೆ ಡ್ಯಾನ್ಸ್ ಆಡ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ ರೀ. ಸ್ಟಾಪ್ ದಿಸ್ ನಾನ್ಸೆನ್ಸ್. ನಾನು ಇಲ್ಲೇ ಇದ್ದೀನಿ. ಅಯ್ಯೋ ನೀವ್ ಬಿಡಿ, ಯಾವಾಗ್ಲೂ ಗಂಡನಿಂದ ದೂರನೇ ಇರ್ತೀರಾ. ಜಾಜಿ ಅವರೇ, ಇಂಥ ಅದ್ಭುತವಾಗಿರೋ ಕಾದಂಬರಿ ಬರ್ದಿರೋ ಗಂಡನ ಪಡೆಯೋದಕ್ಕೆ ನೀವು ತುಂಬಾ ಪುಣ್ಯ ಮಾಡ್ತೀನಿ. ನೀವು ಒಂದು ಅರ್ಧ ಬಿಡು ಮಾಡ್ಕೊಂಡ್ರೆ ಈ ಕಾದಂಬರಿ ವಿಮರ್ಶನ ಮಾಡ್ಬಿಡ್ತೀನಿ. ನನ್ನಂತ ಕವಿಗೆ ಇದಕ್ಕಿಂತ ಬೇರೆ ಬೇಕು. ವಿಮರ್ಶೆ ಮಾಡ್ತೀನಂದ್ರೆ ನಾನು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟೆ. ಪಾಂಡ್ರಂಗವ್ರೆ, ಈ ಕಾದಂಬರಿನಲ್ಲಿ ಬರೋ ಚಿತ್ರಲೇಖ ಪಾತ್ರ ತನ್ನ ಗಂಡನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾಳೆ ಗೊತ್ತಾ? ಆದ್ರೆ ಆ ಚಿತ್ರಲೇಖ ಯಾರು, ಅವಳು ಎಲ್ಲಿಂದ ಬಂದ್ಲು, ಅವಳ ಕತೆ ಏನು ಅಂತ ಮೆನ್ಷನ್ ಮಾಡಿಲ್ಲ. ಅದು ಬೇಡ ಬಿಡಿ, ಇನ್ಯಾವಾಗ್ಲಾದ್ರೂ ಹೇಳ್ತೀನಿ. ಪಾಂಡ್ರಂಗವ್ರೆ, ನಿಮ್ಮನ್ನ ನಂಬಕ್ಕಾಗಲ್ಲ. ಚಿತ್ರಲೇಖ ಬರೀ ಪಾತ್ರ ಅಲ್ಲ, ನಿಜ
ನಿಜವಾಗ್ಲೂ ಇದ್ದಾಳೆ ಅವ್ಳು ಯಾರು ಅಂತ ಹೇಳಿಪ್ಪ. ರೊಮ್ಯಾಂಟಿಕ್ ದೃಶ್ಯಗಳನ್ನ ಓದೋಗ ನನ್ನ ಮೈ ಒಂಥರ ಜೂಮ್ ಅನ್ಸ್ಬಿಡ್ತು ಗೊತ್ತಾ. ಈಗ್ಲಾದ್ರೂ ಹೇಳಿ ಆ ಚಿತ್ರಲೇಖ ಯಾರು ಅಂತ. ಅದು ಬೇರೆ ಯಾರು ಅಲ್ಲ, ನನ್ನ ಹೆಂಡತಿ ಜಾಜಿ ಜಂಪತಿನಿ ಅವರು. ಜಾಜಿ ಅವ್ರು ಯಾವತ್ತೂ ನನ್ನ ಜೊತೆ ರೊಮ್ಯಾಂಟಿಕ್ ಆಗಿರೋದು ನಾವು ನೋಡೇ ಇಲ್ಲ. ಪ್ರೀತಿಯಿಂದ ಮಾತಾಡಲ್ಲ, ಹಲೋ ಅಂತಾನೆ ಹೇಳಲ್ಲ. ಅದು ನನ್ನ ಕಲ್ಪನೆ. ಮತ್ತೆ ಚಿತ್ರಲೇಖ ಅಂತ ಹೆಸರು ಕೊಟ್ಟಿದ್ದೀರಾ? ನನ್ನ ಹೆಂಡತಿನ ಕಲ್ಪಿಸ್ಕೊಂಡು ಬರ್ತಿದ್ರು. ನಿಮ್ ಕಲ್ಪನೆಗೆ ಹ್ಯಾಟ್ಸ್ ಆಫ್. ಅದು ಬಿಟ್ಲಾ, ಈ ಚಿತ್ರಲೇಖ ಎಲ್ಲಿಂದ ಬಂದು ಇದಕ್ಕೆ ಸ್ಫೂರ್ತಿ ಯಾರು ಅನ್ನೋದನ್ನ ನೀವಿಬ್ರು ಕಂಡುಹಿಡಿಬೇಕು. ನನಗೇನೋ ಈ ಮಹಿಳಾ ಸಂಘದವ್ರ ಮೇಲೆ ಡೌಟ್. ನೋಡಿ ಆ ಪತ್ರಿಕೆನ ಬರ್ತಾ ಬರ್ತಾ ಹೇಗೆ ಬದಲಾಗ್ತಿದ್ದಾರೆ ಅಂತ. ನೋ ನನಗೇನು ಹಾಗೆ ಅನಿಸ್ತಿಲ್ಲಪ್ಪ. ಅದು ಹೇಗೆ ಹೇಳ್ತೀರಾ? ಈ ಕಾದಂಬರಿಲಿ ಸೃಷ್ಟಿಯಾಗಿರೋ ಚಿತ್ರಲೇಖ ಅನ್ನೋ ಪಾತ್ರ ನಿಜವಾಗ್ಲೂ ಇರಬೇಕು. ಇವರು ಅವಳ ಜೊತೆ ಆದ ಅನುಭವನ ಕಾದಂಬರಿಲಿ ಬರ್ದಿದ್ದಾರೆ. ಇಲ್ಲ ಅಂದ್ರೆ ಅಭಿ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಬರೆಯಕ್ಕೆ ಸಾಧ್ಯನೇ ಇಲ್ಲ. ತಗೊಳ್ಳಿ, ಯಾರು ಇಲ್ದಿರೋ ಟೈಮಲ್ಲಿ ಬಂದು ಕಾದಂಬರಿನ ಪೂರ್ತಿ ವಿಮರ್ಶೆ ಮಾಡ್ತೀನಿ. ಬರ್ಲಾ? ಬನ್ನಿ. ಜಾಜಿ ಅವರೇ, ಪಾಂಡ್ರಂಗ್ ಅವರು ಅದ್ಭುತವಾಗಿ ಕಾದಂಬರಿ ಬರ್ದಿದಾರಲ್ಲ, ನಮ್ಮ ಮಹಿಳಾ ಸಂಘ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿದ್ರೆ ಹೇಗೆ? ಮೊದಲು ಕಾದಂಬರಿ ಪ್ರಿಂಟ್ ಆಗ್ಲಿ, ಆಮೇಲೆ ನೋಡೋಣ. ಯಾಕೋ ನಿಮ್ಗೆ ಅನುಮಾನ ಬಂದಂಗಿದೆ. ಏನೇ ಹೇಳ್ತಾ ಇದ್ದೀರಾ? ಆ ಚಿತ್ರಲೇಖ ಯಾರು ಅಂತ ಪಾಂಡ್ರಂಗ್ ಅವ್ರು ಹೇಳ್ತಾ ಇದಾರಲ್ಲ, ನೀವೇ ಅಂತ. ನಾನು ಯಾವತ್ತು ನನ್ನ ಹಾಬಿ ಜೊತೆ ಇಷ್ಟೊಂದು ರೊಮ್ಯಾಂಟಿಕ್ ಆಗೆಲ್ಲ ಇದ್ದಿದ್ದೇ ಇಲ್ಲ. ಆ ರೀತಿ ಅನುಭವ ಇಲ್ಲ ಅಂದ್ರೆ ಈ ರೀತಿ ಬರೆಯಕ್ ಸಾಧ್ಯನೇ ಇಲ್ಲ. ಹಸಿ ಹಸಿ ಅನುಭವಗಳಿದ್ರೇನೆ ಬಿಸಿ ಬಿಸಿ ರೊಮ್ಯಾಂಟಿಕ್ ದೃಶ್ಯಗಳನ್ನ ಬರೆಯಕ್ಕಾಗೋದು. ನನ್ಗೆ ಅನ್ಸ್ತಾ ಇದೆ ಅವ್ರಿಗೆ ಆಲ್ರೆಡಿ ಅನುಭವ ಆಗಿದೆ ಅಂತ. ಪದ್ಮಜ್ ಅವ್ರೆ, ಆ ಕಾದಂಬರಿ ಓದ್ತಾ ಇದ್ರೆ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ರೋಮಾಂಚನ ಆಯ್ತು. ಆಯ್ತಾ, ಹೋಗಿ ಹೋಗ್ರಿ, ಬನ್ರಿ. ಜಾಜತ್ಗೆ ಆಗಿದ್ದಾಗ ಹೋಗ್ಲಿ, ನೀವು ಒಂದ್ಸತಿ ಆ ಕಾದಂಬರಿನ ಓದೇ ಬಿಡಿ. ಅವ್ರಿಗಾಗಿದ್ದ ಅನುಭವ ನಿಮ್ಗೂ ಆಗುತ್ತೋ ಇಲ್ವೋ ನೋಡೇ ಬಿಡೋಣ. ಡಾಕ್ಟರ್ ಅಭಿಷ್, ಈಗ ನಮ್ ಕಣ್ಮುಂದೆ ಇರೋ ಟಾಪಿಕ್ ಆ ಚಿತ್ರಲೇಖ ಯಾರು ಅಂತ ಪತ್ತೆ ಮಾಡೋದು. ನಿಮ್ಮಿಬ್ರು ಯೋಗ್ಯತೆ ನನ್ಗೆ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಡೂ ದಟ್. ಏನಪ್ಪ ಹುಡುಕ್ತಾ ಇದ್ದೀರಾ? ಭಾವ ಚಿತ್ರಲೇಖ ಅನ್ನೋ ಕಾದಂಬರಿ ಬರ್ತಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಆ ಚಿತ್ರಲೇಖ ಯಾರು, ಅವಳ ಬಯೋಡೇಟಾ ಏನು, ಅವಳ ಫೋಟೋ ಹೇಗಿರುತ್ತೆ, ಅವಳ ಫೋನ್ ನಂಬರ್ ಏನು, ಅವಳ ಅಡ್ರೆಸ್ ಏನು, ಇವೆಲ್ಲದನ್ನು ಹುಡುಕ್ತಾ ಇದ್ದೀವಿ. ಅದು ನನ್ನ ಮಣ್ಣೆಯ ಕಲ್ಪನೆ ಮಾಡ್ಕೊಂಡು ಬರ್ದಿದ್ದು ಅಂತ ಹೇಳ್ತಿದ್ದಾನಲ್ಲ. ಪಲ್ಲು, ಈ ಲೆವೆಲ್ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಣ್ಣನಿಂದ ಸಾಧ್ಯನೇ ಇಲ್ಲ ಕಣೆ. ಗಾಢವಾದ ಅನುಭವ ಇದ್ರೇನೆ ಕಾದಂಬರಿ ರೂಪ ತಾಳೋದು. ಅದು ನಮ್ಮ ಅಣ್ಣ ಹೆಂಗೆ ಕೇಳ್ಬೋದಿತ್ತಲ್ಲ. ಯಾವುದೇ ಕಾರಣಕ್ಕೂ ಆ ಥರ ತಪ್ಪು ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ನೋಡು, ಜಾಜಕ್ಕೆ ನಮಗೆ ಈ ಕೆಲಸ ವಹಿಸಿದರೆ ನಾವು ಡಿಟೆಕ್ಟಿವ್ ಕೆಲಸ ಮಾಡ್ತೀವಿ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ಏನಾದ್ರು ಏನ್ ಸಿಗ್ಬೇಕು ಬಾಬಾ? ನನ್ನ ರೂಮಲ್ಲಿ ಏನು ಹೋಗ್ತಾ ಇದ್ರಿ? ನೆನ್ನೆ ನಾನು ಹಾಕೊಂಡಿದ್ ನೆಟ್ಪ ನೀನು ಅಪ್ಪಿ ತಪ್ಪಿ ನಿಮ್ ರೂಮಲ್ಲಿ ಬಂದಿತ್ತ ಅಂತ ಚೆಕ್ ಮಾಡಕ್ ಹೋಗಿದ್ದೆ. ಒಂದ್ ನಿಮಿಷ ಈ ಕಡೆ ಬರ್ತೀರಾ? ಏನ್ ಬಾಬಾ? ಅಪ್ಪ ಸಖತ್ತಾಗಿ ಬಿತ್ಕೊಳ ಏಟು. ಯಾಕೋ ಸುತ್ತೂಟ ಹೊಡಿತ್ಯಾ? ನಿಂಗ್ ಹೊಡಿಲಿಲ್ಲ ಅಂತ ಬೇಜಾರ? ಹೌದು ಕಡೆ ಬಿಟ್ಲಾ, ಪೂರ್ತಿ ಚಿಕ್ಕದಾದ್ರು ಏನ್ ಜೋರಾಗಿ ಬೀಳುತ್ತೋ. ಇದೇ ಕಡೆ ಇನ್ನೊಂದ್ಸಲ ನಾನು ರೂಮಲ್ಲಿ ಚೆಕ್ ಮಾಡೋಕೆ ಅಂತ ಬರ್ಬೇಕು. ಬಾಬಾ ಗೊತ್ತಾಯ್ತು, ರತ್ತೋ ರತ್ತೋ ಬಿತ್ತೋ ಬಿತ್ತೋ. ಅಲ್ಲ, ನಾನು ಚಿತ್ರಲೇಖ ಕಾದಂಬರಿ ಬರೆದಿರೋದ್ರಿಂದ ಏನೋ ಸಮಸ್ಯೆ ಆಗ್ತಿದೆ ಅನ್ಸ್ತಾ ಇದೆ. ಮುಂದೇನಾಗ್ಬೋದು? ಎಷ್ಟು ರೊಮ್ಯಾಂಟಿಕ್. ನಾನು ರೊಮ್ಯಾಂಟಿಕ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಆ ಕಾದಂಬರಿಯಲ್ಲ ಎಲ್ಲ ಡೀಟೇಲ್ಸ್ ಇದೆಯಲ್ಲ. ಅಂದ್ರೆ ನೀವು ಕಾದಂಬರಿನ ಓದಿದ್ರಾ? ಎಸ್ ಅಭಿ, ನೀವು ಆ ಚಿತ್ರಲೇಖನ ಎಷ್ಟು ಚೆನ್ನಾಗಿ ಕಲ್ಪನೆ ಮಾಡ್ಕೊಂಡಿದ್ದೀರಾ. ಒಂದು ಹುಡುಗಿ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ. ಕಲ್ಪನೆ ಮಾಡ್ಕೊಂಡು ಕನ್ವರ್ಸ್ಕೊಂಡು ಬರ್ದಿದ್ದು. ಕನ್ವರ್ಸಿದ್ದ ನಾನು ಕೇಳಿಸ್ಕೊಂಡೇ ಇಲ್ಲ. ನಿಮ್ಗೆ ಚಿತ್ರಲೇಖ ಅನ್ನೋ ಹುಡುಗಿ ಪರಿಚಯ ಇದೆ, ನಿಜ ಹೇಳಿ ಅಭಿ, ಅವ್ರು ಯಾರು? ಇವತ್ತು ಬೇಡ, ಯಾವತ್ತಾದ್ರೂ ಒಂದಿನ ಹೇಳ್ತೀನಿ. ಅಂದ್ರೆ ನಿಮ್ಗೆ ಚಿತ್ರಲೇಖ ಅನ್ನೋ ಹುಡುಗಿ ಪರಿಚಯ ಇದ್ದಾಳೆ ಅಂತ ಆಯ್ತು. ಹೌದು ರೀ, ಇಲ್ಲ ಅಂದಿದ್ರೆ ಕಾದಂಬರಿ ಬರೆಯೋಕ್ಕಾಗ್ತಿತ್ತ? ಕಾದಂಬರಿ ಏನೋ ಬರ್ದ್ಬಿಟ್ರಿ, ಇಟ್ಸ್ ಓಕೆ. ಆದ್ರೆ ಆ ಚಿತ್ರಲೇಖ ಅನ್ನೋ ಪಾತ್ರನ ಸುಟ್ಟು ಹಾಕ್ಬಿಡಿ. ಆ ಚಿತ್ರಲೇಖ ಜಾಗದಲ್ಲಿ ನಾನ್ ಬರ್ತೀನಿ. ಏನ್ ಹೇಳ್ತಿದ್ದೀರಾ? ನಿಜ ಹೇಳ್ತಾ ಇದೀನಿ ಅಭಿ, ನಿಮಗ್ ಬೇಕಾಗಿರೋ ಲವ್ನ ನಾನ್ ಕೊಡ್ತೀನಿ. ನಾನೇ ನಿಮ್ಮ ಪಾಲಿನ ಚಿತ್ರಲೇಖ. ನೀವಾ? ಬನ್ನಿ ಕೂತ್ಕೊಳ್ಳಿ. ನೋ ಥ್ಯಾಂಕ್ಸ್. ಯಾವಳ್ರಿ ಅವಳು ಚಿತ್ರಲೇಖ? ಮತ್ತೆ ಶುರುವಾಯ್ತು ಅದೇ ಪ್ರಾಬ್ಲಮ್ಮು.
ಅವಳ ಬಗ್ಗೆ ಅಷ್ಟೊಂದು ಸೊಗಸಾಗಿ ಬರ್ದಿದ್ರಲ್ಲ, ಅವಳ ಥರ ಗಂಡನ್ನ ಯಾರೀ ನೋಡ್ಕೋತಾರೆ? ನಿಮ್ಮ ಗಂಡನ ನೆಟ್ಟಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಬೇರೆ ಹೆಂಡ್ತಿರು ಅವರನ್ನ ನೋಡ್ಕೊಳ್ಳೋದೇ ಇಲ್ಲ ಅಂತ. ಡೋಂಟ್ ಟಾಕ್ ರಬೀಶ್. ಆ ಚಿತ್ರಲೇಖ ನಿಮಗೆ ಹೊಸ ಗರ್ಲ್ ಫ್ರೆಂಡು. ನಿಮ್ಮಿಬ್ರ ಮಧ್ಯೆ ಏನೋ ಸಂಬಂಧ ಇದೆ. ಇಲ್ಲ ಅಂದ್ರೆ ನೀವು ಕಾದಂಬರಿನ ಅಷ್ಟೊಂದು ರೊಮ್ಯಾಂಟಿಕ್ ಆಗಿ ಬರೆಯಕ್ಕೆ ಸಾಧ್ಯನೇ ಇಲ್ಲ. ಕಾದಂಬರಿ, ಅದ್ರಲ್ಲಿ ಬರೋ ಚಿತ್ರಲೇಖ ನೀವೇ. ನಾನು ಮಾತ್ರ ಇದನ್ನ ನಂಬಕ್ ಸಾಧ್ಯನೇ ಇಲ್ಲ. ನಿಮ್ಮ ಮನಸ್ಸಲ್ಲಿ ಯಾವಳೋ ಚಿತ್ರಲೇಖ ಅನ್ನೋಳು ಇದ್ದಾಳೆ, ಅವಳನ್ನ ಕರ್ಕೊಂಡ್ಬಂದು ತೋರಿಸಿ. ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ, ನನ್ನ ಇನ್ನೊಂದು ಫೇಸ್ನ ತೋರಿಸ್ಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್? ಟು ಬೆಟರ್ ಅಂಡರ್ಸ್ಟ್ಯಾಂಡ್. ಅಯ್ಯೋ ಶಿವನೇ, ಬರ್ದಿದ್ದು ಕಾದಂಬರಿ, ಅದು ಈ ಲೆವೆಲಿಗೆ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏ ಮಗನೇ, ಕಾದಂಬರಿ ತುಂಬಾ ಚೆನ್ನಾಗಿದೆ ಕಣ. ನಾವು ಹೇಳಿ ಕೇಳಿ ಕವಿಗಳು ರಂಗಮ್ಮ. ನಮ್ಮ ಜೀವನದಲ್ಲಿ ನಡೆದಿರೋ ವಿಷಯನ ಕಾದಂಬರಿ ರೂಪದಲ್ಲಿ ತರ್ತೀವಿ. ಏನೇ ಆದರೂ ಈ ಮನೆಗೆ ಅಂಥ ಸೊಸೆ ಬರಬೇಕು ಅಂತ ನನ್ನ ಆಸೆ. ಕರ್ಕೊಂಡ್ ಬಾಲ್ವಾ? ಇಲ್ದಿರೋ ಚಿತ್ರಲೇಖನ ನಾನು ಎಲ್ಲಿಂದ ಕರ್ಕೊಂಡ್ ಬರ್ಲಿ? ನಾನು ಕಾದಂಬರಿ ಬರ್ದಿದ್ದು ಜಾಜಿ ಅವ್ರನ್ನ ಇಟ್ಕೊಂಡೆ. ಅವ್ರು ಅದನ್ನ ಓದಿ ಪ್ರೀತಿಯಿಂದ ನನ್ನ ಕೆನ್ನೆ ಸೌರಿ ಓಡಿ ಬಂದು ಹಬೀ ಅಂತ ತಪ್ಕೊಂಡ್ರೆ ಸಾಕು, ಅವ್ರ ತೋಳಲ್ಲೇ ಜೀವ ಬಿಟ್ಬಿಡ್ತೀನಿ. ಯಾರು ನೀವು? ಸುಧಾಕರ. ಸುಧಾಕರ ಅಂದ್ರೆ ಯಾರು? ಚಿತ್ರಲೇಖನ್ ಗಂಡ. ಅಣ್ಣಯ್ಯ, ಅಣ್ಣಯ್ಯ. ದೇವ್ರ ಕೊಟ್ಟ ತಂಗಿ, ಏನಮ್ಮ ಕರ್ದೆ? ಚಿತ್ರಲೇಖನ್ ಗಂಡ ಸುಧಾಕರ. ನೀವು ಬಂದದ್ದು ತುಂಬಾ ಒಳ್ಳೇದಾಯ್ತು. ಒಂದ್ ನಿಮಿಷ ಇರಿ, ಎಲ್ರಿಗೂ ಪರಿಚಯ ಮಾಡಿಸ್ಕೊಡ್ತೀನಿ. ನಿಮ್ ಪರಿಚಯ ಯಾವ ನನ್ ಮಗನ್ ಬೇಕ್ರಿ? ಯಾಕಪ್ಪ ಇಷ್ಟು ವಯಸ್ಸಾಗ್ಬಿಟ್ಟೆ? ನೀವು ಬರ್ದಿರೋ ಕಾದಂಬರಿ ಇನ್ನೂ ಹಸ್ತಪತಿಲಿದೆ. ಹಾಗಾಗಿ ನೀವು ಬಚ್ಚಬಾದ್ರಿ. ಅದೇನಾದ್ರೂ ಪ್ರಿಂಟ್ ಆಗಿದ್ರೆ ನಿಮ್ಮ ಕೈ ಕಾಲನ್ನ ಮುರಿದು ಬಿಡ್ತಿದೆ. ನಾನು ನನ್ನ ಕಾದಂಬರಿಲಿ ಅಂತದೇನು ಬರ್ದಿಲ್ಲ. ಬೇಕಾದ್ರೆ ಓದ್ತೀರಾ? ತರ್ಸ್ಲಾ? ನಾನು ಓದಾಯ್ತು. ಅದೆಲ್ಲಿ ಸಿಕ್ತು? ನೀವು ಮಹಿಳಾ ಸಂಘವ್ರು ಕಳ್ಸಿದ್ರ? ಅವ್ರು ನನಗ್ ಕಳ್ಸಿ ನಿಮ್ ಹೆಂಡತಿ ಬಗ್ಗೆ ಹೇಗ್ ಬರೀತಾರೆ ನೋಡಿ ಅಂದ್ರು. ಸಾಕ್ ಸುಮ್ನಿರಿ. ನನ್ನ ಹೆಂಡತಿ ಚಿತ್ರಲೇಖ ಹೆಸರನ್ನ ಮುಂದಿಟ್ಕೊಂಡು ನನ್ನ ಪರ್ಮಿಷನ್ ಕೇಳಿದೆ. ಅವಳು ಮೂಗಾಗಿದೆ, ಅವಳು ತುಟಿ ಆಗಿದೆ ಅಂತ ಇಡೀ ಶರೀರನೇ ವರ್ಣನೆ ಮಾಡಿದಾರಲ್ಲ. ನಿಮ್ಗೊಳ್ಗೂ ಏನ್ರಿ ಸಂಬಂಧ? ಇರೋ ಸಂಬಂಧನೇ ಕಿತ್ತು ಹೋಗ್ತಾ ಇದೆ. ಇಲ್ದಿರೋ ಸಂಬಂಧನ ಕೊಟ್ಟೋಕ್ ಹೋಗ್ಬೇಡಿ. ಅದು ಕೇವಲ ಕಲ್ಪನೆ ಅಷ್ಟೇ. ಕಲ್ಪನೆಯಲ್ಲಿ ಅಷ್ಟು ಸಹಜತೆ ಬರಕ್ ಸಾಧ್ಯನೇ ಇಲ್ಲ. ನಿಜ ಹೇಳ್ರಿ, ನೀವು ನನ್ನ ಹೆಂಡತಿ ಬಾಯ್ ಫ್ರೆಂಡಾ? ಫ್ರೆಂಡು ಅಂತ ಹೇಳಿ, ಆದ್ರೆ ಬಾಯಿಗೆ ಎಲ್ಲ ಸೇರ್ಸೋಕ್ ಹೋಗ್ಬೇಡಿ. ಬಾಯಿ ಬಿಡಿಸ್ತೀನಿ. ಯಾಕ್ರಿ ನನ್ನ ಹಾಬಿಗೆ ಬೀಟ್ ಮಾಡ್ತಾ ಇದ್ದೀರಾ? ಇವ್ರೇ ತಾನ್ ನಿಮ್ ಗಂಡ? ಹೌದು ಇವರೇ. ನೀವ್ಯಾಕ್ರಿ ಮಧ್ಯ ಬಾಯ್ ಆಗ್ತೀರಾ? ನೆಕ್ಸ್ಟ್ ನಾನು ಅವ್ರ ಹೆಂಡತಿ ಆಗ್ತೀನಲ್ಲ, ಅದಕ್ಕೆ. ಪರ್ಯಾಯ ಪೀಠ ಇದ್ದಾಗೆ ವರ್ಷಕ್ಕೊಂದು ಹೆಂಡತಿ ಚೇಂಜ್ ಮಾಡ್ತಿರೋ ಅಥವಾ 5 ವರ್ಷಕ್ಕೊಂದ್ಸಲ ಹೆಂಡತಿ ಚೇಂಜ್ ಮಾಡ್ತಿರೋ? ನೋಡಿ, ನೀವು ಈಗೆಲ್ಲ ಮಾತಾಡಿದ್ರೆ ನಾನು ಇನ್ನೊಂದು ರೀತಿ ಮಾತಾಡ್ಬೇಕಾಗತ್ತೆ. ಅಣ್ಣಯ್ಯ ಸುಮ್ಮನೆ ಇದ್ಬಿಡು. ಸಾರಿ. ಅದು ನೋಡಿ, ಚಿತ್ರಲೇಖ ಅನ್ನೋ ಪಾತ್ರ ನನ್ನ ಕುಂಚಿ ಬಿತ್ತು. ಅದನ್ನ ಕಾದಂಬರಿ ರೂಪದಲ್ಲಿ ಇಳಿಸ್ದೆ. ಅದು ನನ್ನ ತಪ್ಪ. ರೀ, ನನ್ನ ಹೆಂಡತಿ ಕಂಡವ್ರ ಕನ್ಸ ಬೀಳಕ್ಕೆ ಅವಳೇನ್ ಬಿಟ್ಟಿ ಬಿದ್ದಿದ್ದಾಳ? ಬರ್ಬಾರ್ದು ಕಣ್ರಿ. ಗಂಡ ಅದನ್ನ ಪಕ್ಕದಲ್ಲಿ ಮಲಗಿರ್ಬೇಕಾರೆ ಹೆಂಡತಿ ಆದವಳು ಬೇರೆಯವ್ರ ಕನ್ಸಿಗೆ ಹೋಗ್ಲೇಬಾರ್ದು. ಚಿತ್ರಲೇಖ ಕಾದಂಬರಿ ಬರ್ದಿರೋ ಹಾಗೆ ನಿಮ್ ಹೆಂಡತಿ ನಿಮ್ಗೆ ಅಷ್ಟೆಲ್ಲ ಸೇವೆ ಮಾಡ್ತಾರಾ? ರೀ, ನನ್ನ ಹೆಂಡತಿ ಸೇವೆ ಮಾಡೋದು ಬೇರೆ ವಿಷಯ ಕಣ್ರಿ. ಆದ್ರೆ ಈ ಮನುಷ್ಯ ನನ್ನ ಹೆಂಡತಿ ಬಗ್ಗೆ ಕಾದಂಬರಿ ಬರ್ದಿರೋದು ನನಗೆ ಇಷ್ಟ ಇಲ್ಲ. ಯಾಕಂತ ಹೇಳಿಪ್ಪ. ನನ್ನ ಹೆಂಡತಿ ಬಗ್ಗೆ ವರ್ಣಿಸಿರೋದೆಲ್ಲ ಸರಿ. ನನ್ನ ಹೆಂಡತಿ ಪ್ರೀತಿಯಿಂದ ನೋಡ್ಕೋತಾಳೆ, ರೂಪವತಿ, ಲಾವಣ್ಯವತಿ ಎಲ್ಲ ಸರಿ. ಆದ್ರೆ ಒಂದೊಂದ್ಸರಿ ಎಷ್ಟು ಕಿರಿಕ್ ಮಾಡ್ತಾಳೆ ಅಂತ ಗೊತ್ತೇನೆ ನಿಮ್ಗೆ? ಅದನ್ನ ಯಾಕೆ ನಿಮ್ ಕಾದಂಬರಿಲಿ ಬರ್ದಿಲ್ಲ? ಕೇವಲ ಕಲ್ಪನೆ ಅಷ್ಟೇ ಭಗವಂತ. ಅಣ್ಣಯ್ಯ ಅವ್ರು ಭಗವಂತ ಅಲ್ಲ, ಸುಧಾಕರ. ತೆಪ್ಪಗೆ ನಿಂತ್ಕೊಳ್ಳೆ ದಡ್ಡಿ. ಇಲ್ಲ ಅಂದ್ರೆ ರೊತ್ತೋ ಬಿತ್ತು. ನೋಡಿ ಮಿಸ್ಟರ್, ನಿಮ್ಮ ಹೆಂಡತಿ ಅಂದ್ರೆ ಚಿತ್ರಲೇಖ ಅವ್ರನ್ನ ಒಂದ್ಸಲ ನಮ್ಮ ಮನೆಗೆ ಕರ್ಕೊಂಡು ಬನ್ನಿ. ನಾನು ಅವ್ರನ್ನ ನೋಡ್ಬೇಕು. ಅಲ್ವೇನ್ರು ಪದ್ದು ಬಿಟ್ಲಾ? ಹೌದೌದು, ನಾವು ಒಂದ್ಸಲ ಚಿತ್ರಲೇಖ ಅವ್ರನ್ನ ನೋಡ್ಲೇಬೇಕು ಅಲ್ವೇನ ಬಿಟ್ಲಾ? ನೋಡ್ಲೇಬೇಕು. ನಾನು ಹೆಂಡತಿನ ಕರೆಸ್ತೀನಿ, ಆದ್ರೆ ಒಂದು ಕಂಡೀಷನ್. ಏನದ? ಅವಳು ಬಂದ್ಮೇಲೆ ಇಲ್ಲೇ 1 ವಾರ ಇರ್ತಾಳೆ. ಅವಳು ಏನೇ ಕಿರಿಕ್ ಮಾಡಿದ್ರು ನೀವು ಸಹಿಸ್ಕೋಬೇಕು. ಮಧ್ಯದಲ್ಲಿ ಕಳ್ಸೋ ಆಗಿಲ್ಲ. ಓಕೆನಾ? ನೋಡಿ, ಇವಳೇ ನನ್ನ ಹೆಂಡತಿ ಚಿತ್ರಲೇಖ. ಹೆಸರು ಚಕ್ಕ ಹಾಕಿದೀಯಮ್ಮ. ನೀವೇನಾ ನನ್ನ ಹಬಿಗೆ ಇಷ್ಟವಾದ ಪಾತ್ರ? ಈ ಮನೇಲಿ ಯಾರ್ಯಾರು ಮದುವೆ ಮಾಡ್ಕೊಂಡಿದ್ದೀರಾ? ನಾನು ನನ್ನ ಹಬಿನ ಮದುವೆ ಮಾಡ್ಕೊಂಡಿದ್ದೀನಿ. ಈ ಪಲ್ಲು ವಿಟ್ಲಿನ ಮದುವೆ ಮಾಡ್ಕೊಂಡಿದ್ದಾಳೆ. ಪರವಾಗಿಲ್ವೇ, ಈ ಮನೇಲಿ 2 ಮದುವೆ ಆಗಿರೋ ಜೋಡಿ. ಕಾದಂಬರಿ ಬರ್ದಿದ್ದು ನಾನೇ. ಸ್ವಲ್ಪ ಬಂದಿರೋದನ್ನ ನೇರವಾಗಿ ಕಾದಂಬರಿ ಮೂಲಕ ಇಳಿಸ್ಬಿಟ್ಟೆ. ಎಲ್ಲರೂ ಕಾದಂಬರಿನ ಇಷ್ಟಪಟ್ಟಿದ್ದಾರೆ. ನಿಮ್ಮನ್ನ ನೋಡ್ಬೇಕು ಅಂದ್ರು, ಹಾಗಾಗಿ ನೀವು ಬರ್ಬೇಕಾಯ್ತು. 4 ಗಂಟೆಗೆ ಇನ್ನೂ 5 ನಿಮಿಷ ಇದೆ. 4 ಗಂಟೆ ಕರೆಕ್ಟಾಗಿ ನನ್ನ ಗಂಡಂಗೆ ಟೀ ಕೊಡ್ಬೇಕು. 1 ನಿಮಿಷ ಬಂದೆ.
ರೀ, ಟೀ ತಗೊಳ್ಳಿ. ನಿನ್ ಗಂಡಂಗ್ ಮಾತ್ರ ಟೀ ಮಾಡ್ಕೊಟ್ಯಾ? ನನ್ ಗಂಡಂಗ್ ಮಾತ್ರ ನನ್ ಹೆಂಡತಿ, ಯಾಕೆ ನಿನ್ ಗಂಡಂಗ್ ನೀನ್ ಟೀ ಮಾಡ್ಕೊಡಲ್ವಾ? What? ನಾನು ಅದಿಗೆ ಟೀನ ನೆವರ್. ನಿನ್ನ ನೀನ್ ಏನೇ ಅನ್ಕೊಂಡಿದ್ಯಾ? ಗಂಡಂಗ್ ಟೀ ಮಾಡ್ಕೊಡ್ದೇ ಇರೋಳು ಒಬ್ಳು ಹೆಂಡತಿನ, ಹೋಗಿ ಟೀ ಮಾಡ್ಕೊಡ. Hey, what are you talking nonsense I say? ಟೀ ಮಾಡ್ಕೊಡ್ತೀಯಲ್ಲ ನನಗೆ ತಟ್ಬಿಡ್ಲ. ಹಲೋ, ನಿಂತ್ಕೊಂಡು ನೋಡ್ತಿದ್ಯಾ? ಹೋಗಿ ನಿನ್ ಗಂಡಂಗ್ ನೀನು ಟೀ ಮಾಡ್ಕೊಡ. ಹೋಗಿ ಜೋಡಿ ಜುಟ್ಟು. ಈಗ ನನಗೆ ಟೀ ಮಾಡ್ಕೊಡೋರು ಯಾರು? ಬೇಗ ಮದ್ವೆ ಆಗಿ ನಿಮ್ಗೂ ಹೆಂಡತಿ ಬಂದ್ ಮಾಡ್ಕೊಡ್ತಾಳೆ. ಅಭಿ, ಅಭಿ, ವಾಟ್ ಮೈ ಡಿಯರ್ ಗುಬ್ಬಿ? ಟೀ ತಗೊಳ್ಳಿ. ಏನ್ರಿ ಯಾವತ್ತು ಇಲ್ದಿದ್ ಇವತ್ತು? ಸುಮ್ಮನೆ ತಗೊಳ್ರಿ. ಏನಪ್ಪ ಏನಮ್ಮ ಟೀ ತಗೊಳ್ಳಿ ಬನ್ನಿ ನನಗ ಏನಮ್ಮ ಪಲ್ಲು, ಇವತ್ತು ತುಂಬಾ ಸಂತೋಷ ಆಗ್ತಿದೆ ಅಮ್ಮ. ಚಿತ್ರಲೇಖ ಅಂತರು ಮನೆಗೊಬ್ಬೊಬ್ರು ಇದ್ರೆ ಗಂಡನ ಸೇವೆ ಮಾಡಬೇಕು ಅಂತ ಆಗಾಗ ನಿಮ್ಗೂ ನೆನಪಾಗುತ್ತೆ. ನೋಡಿ, ನಾವು ಸುಂದರವಾಗಿರ್ಬೋದು, ಆದ್ರೆ ನಮ್ಮ ಸೌಂದರ್ಯದಿಂದ ಗಂಡಂಗೆ ನೆಮ್ಮದಿ ಸಿಗಲ್ಲ. ಒಳ್ಳೆ ನಡತೆಯಿಂದ, ಪ್ರೀತಿ ಮಾತಿಂದ ಅವ್ರ ಮನ್ಸನ್ನ ಗೆಲ್ಬೇಕು. ಏನಮ್ಮ ವೇದದ ಸಾಲನೇ ಹೇಳ್ಬಿಟ್ಟೇನ? ಅಯ್ಯೋ, ನಾನು ಯಾರ ಹತ್ರ ಸಾಲ ಮಾಡಿಲ್ಲ. ಅವ್ರು ಹೇಳಿದ್ದು ವೇದದ ಸಾಲ ಅಂತ. ಆಗ ಬನ್ರಿ ವಾಕಿಂಗ್ ಹೋಗಿ ಬರೋಣ. ಹೇಗಿದ್ರು ಒಂದ್ ವಾರ ಇದೇ ಮನೇಲೇ ಇರ್ತೀವಲ್ವಾ? ನೀವು ಅಷ್ಟೇ, ಸಂಜೆ ಆದ ತಕ್ಷಣ ಗಂಡನ ಕೈ ಹಿಡ್ಕೊಂಡು ವಾಕಿಂಗ್ ಹೋಗಿ ಬನ್ನಿ. ಇಲ್ಲ ಅಂದ್ರೆ ನಾನು ಇನ್ನೊಂದು ಮುಖಾನ್ ತೋರಿಸ್ಬೇಕಾಗತ್ತೆ. ನಾನು ನಮಸ್ಕಾರ ಮಾಡ್ತೀನಿ, ಆಶೀರ್ವಾದ ಮಾಡಿ. ನೀನ್ ಯಾವ ಮನೆಗೆ ಬಂದು ನಮಸ್ಕಾರ ಮಾಡೋದು ಮಾತ್ರ ಬಿಡೋದಲ್ಲ. ಅಯ್ಯೋ, ಮನೆ ಯಾವ್ದಾದ್ರೇನು ಸಂಪ್ರದಾಯ ಬಿಡಕ್ಕಾಗತ್ತಾ? ನೀನು ಈಗಿನ ದಂಡಕ್ಕೆ ನೋಡಿ ಕಲ್ತ್ಕೋ. ಯಾಕೆ ನಿಮ್ ಸೊಸೆ ಗಂಡನ ಕಾಲ ನಮಸ್ಕಾರ ಮಾಡಲ್ವಾ? ನಮಸ್ಕಾರ ಮಾಡೋದಿಲ್ಲಮ್ಮ, ಇವ್ರಿಗೆ ಗಂಡನ ಕಾಲು ಎಲ್ಲಿದೆ ಅನ್ನೋದೇ ಮನ್ಸು ಹೋಗಿದೆ. ಅಯ್ಯೋ ಕತ್ತೆ, ಹೀಗ್ ಮಾಡಿದ್ರೆ ನಿನ್ ಸಂಸಾರ ಎಕ್ಕುಟ್ ಹೋಗುತ್ತೆ. ಮನೆಗ್ ಬೆಂಕಿ ಬಿದ್ದು ಮನೆನೇ ಉರ್ದ್ ಹೋಗುತ್ತೆ. ಮೊದ್ಲೋಗಿ ಗಂಡನ ಕಾಲ ನಮಸ್ಕಾರ ಮಾಡೋ. ವಾಟ್? ನಾನು ಹಬಿ ಕಾಲ್ಗೆ ನಮಸ್ಕಾರ? ನೆವರ್. ನಾನೇನಾದ್ರೂ ನಿಮ್ ಕಾಲಿಗೆ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಆ ಚಿತ್ರಲೇಖ ನನ್ ಕಾಲ ಮುರಿತಾಳಂತೆ. ಪ್ಲೀಸ್ ಕೊಡಿ ಅಭಿ. ಹಾಗಾದ್ರೆ ತಗೊಳ್ಳಿ ಕಾಲು. ಇಷ್ಟೊಂದು ಪ್ರತಿಭಕ್ತಿ ಯಾಕೆ? ಅದೆಲ್ಲ ನಾಳೆ ಹೇಳ್ತೀನಿ. ನಾಳೆ ಬೆಳಗ್ಗೆವರೆಗೂ ನಿಮ್ ಕಾಲೇನಾದ್ರೂ ನನ್ ಕಣ್ಣಿಗೆ ಬಿದ್ರೆ ಇವುಗಳನ್ನ ಮುರಿದಾಕ್ಬಿಡ್ತೀನಿ. ನೀವು ಭಾವನ ಕಾಲಿಗೆ ಬಿದ್ರಿ ಅಂದ್ಮೇಲೆ ಜೀವನದಲ್ಲಿ ಬಿದ್ದಂಗೆ. ಇದೆಲ್ಲ ಆಗ್ತಿರೋದು ಆ ಚಿತ್ರಲೇಖೆಯಿಂದಾನೆ. ಹೇಗಾದ್ರೂ ಮಾಡಿ ಅವಳಿಗೆ ಚೆನ್ನಾಗಿ ಲೆಸನ್ ಟೀಚ್ ಮಾಡ್ಬೇಕಲ್ಲ. ಅಂಥವ್ರಿಗೆ ಪಾಠ ಕಲಿಸ್ಬೇಕು ಅಂದ್ರೆ ನಮ್ಮ ಹತ್ರ ವಿಶೇಷವಾದ ಪುಡಿ ಇದೆ. ಆ ಪುಡಿನ ಜ್ಯೂಸ್ಗೆ ಮಿಕ್ಸ್ ಮಾಡಿ ಕುಡಿಸ್ಬಿಟ್ರೆ ಚಿತ್ರಲೇಖ ಆಸ್ಪತ್ರೆ ಹಾದಿ ಹಿಡಿತಾಳೆ. ಮೊದ್ಲು ಆ ಕೆಲಸ ಮಾಡಿ. ಸುಮ್ನೆ ಕೆಲಸ ಮಾಡಕ್ಕಾಗುತ್ತಾ? ಹೋಗುತ್ತೆ ನನ್ಗೆ ಗೊತ್ತಿಲ್ವಾ? ಟೇಕ್ ದಿಸ್ 200 and mix that ಪುಡಿ in juice. ಚಿತ್ರಲೇಖ, ನಿನ್ಗೋಸ್ಕರ ಜ್ಯೂಸ್ ಮಾಡ್ಕೊಂಡು ತಂದಿದ್ದೀನಿ, ಕುಡಿ. ನನ್ ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ. ನೀ ಕುಡ್ದ್ಯಾ? ನಾನು ಆಗ್ಲೇ ಕುಡ್ದೆ. ನಿನ್ ಗಂಡ ಕುಡಿದ್ರ? ಇಲ್ಲ. ಅಯ್ಯೋ ಕತ್ತೆ, ಮನುಷ್ಯನೇ ಹೆಂಡತಿ ಆದವಳು ಮೊದ್ಲು ಗಂಡಂಗ್ ಸತ್ಕಾರ ಮಾಡ್ಬೇಕು, ಆಮೇಲೆ ನೀನ್ ತಗೋಬೇಕು. ಮೊದ್ಲು ಜ್ಯೂಸ್ ನಿನ್ ಗಂಡಂಗ್ ಕೊಡೋ. ಬೇಗ. ಇಲ್ಲ ಇಲ್ಲ ಕೊಡಲ್ಲ. ಅದ್ ಕೊಡ. ವಾಟ್ ಮೈ ಡಿಯರ್ ಗುಬ್ಬಿ? ಅಭಿ, ಈ ಜ್ಯೂಸ್ನ ಕುಡಿಬೇಡಿ. ನೀವಾಗ್ಲೇ ಕೊಡುವಾಗ ನಾನು ಹೇಗ್ರಿ ಬೇಡ ಅಂದೆ. ಬೇಡ ಅಭಿ. ಕೊಡ್ರಿ ಪರವಾಗಿಲ್ಲ. ಬೇಡ ಅಭಿ. ಕೊಡ್ರಿ. ಅಯ್ಯೋ, ನಿನ್ ಮನ್ಕಯೋಗ. ಜ್ಯೂಸಲ್ಲಿ ಏನ್ ಹಾಕಿದ್ದೆ? ಏನ್ ಹಾಕಿದ್ದೆ? ಅದು ಬಂದ್ಬಿಟ್ಲ. ಜ್ಯೂಸ್ ಅಲ್ಲಿ ಯಾವ್ದೋ ಪುಡಿನ ಮಿಕ್ಸ್ ಮಾಡ್ಕೊಟ್ಟಿದ್ರು, ಅದನ್ನ ನಿನಗ್ ಕುಡ್ಸೋಣ ಅಂತ ಬಂದೆ. ಅಭಿ ಕುಡಿದು ಬಿಟ್ರು. ಚಿತ್ರಲೇಖ, ಪಾಂಡುರಂಗಂಗೆ ಎಂತ ಸ್ಥಿತಿ ಬಂತು ನೋಡು. ಇದೆಲ್ಲ ಆಗಿದ್ದು ಆ ಜಾಜಿಯಿಂದ. ಜ್ಯೂಸಲ್ಲಿ ಅದ್ ಯಾವ್ದೋ ಪುಡಿ ಹಾಕಿ ಆ ಜ್ಯೂಸ್ನ ನಮ್ ಕುಡ್ಸಕ್ ಬಂದಿದ್ಲು. ಪಾಪ, ಅದನ್ನ ಇವ್ರು ಕುಡಿಯೋ ಹಾಗಾಯ್ತು. ಆ ಜ್ಯೂಸ್ನೇನಾದ್ರೂ ನಾನ್ ಕುಡ್ದಿದ್ರೆ ನಮ್ದು ಇದೇ ಸ್ಥಿತಿನೇ. ಮಾಡ್ತೀನಿ ರೀ, ಆ ಜಾಜಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬಂದು ಬಿಟ್ಲಾ? ನನ್ ಮಹಿಳಾ ಸಂಘದ ಮೀಟಿಂಗ್ ಹೋಗಿ ಬರ್ತೀನಿ. ಟೇಕ್ ಕೇರ್, ಬಾಯ್. ಏಯ್, ಎಲ್ಲಿಗೆ ಹೊರಟೆ? ಮಹಿಳಾ ಸಂಘದ ಮೀಟಿಂಗ್ಗೆ. ನಿನ್ಗೆ ನಿನ್ ಗಂಡ ಇಂಪಾರ್ಟೆಂಟಾ ಮೀಟಿಂಗ್ ಇಂಪಾರ್ಟೆಂಟಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಆ ಮೀಟಿಂಗ್ ಕರೆದಿರೋದು ನಾನೇ. ಜ್ಯೂಸ್ ಅಲ್ಲಿ ಯಾವ್ದೋ ಪೌಡರ್ನ ಮಿಕ್ಸ್ ಮಾಡ್ಬಿಟ್ಟು ನಿನ್ ಗಂಡಂಗ್ ಕುಡಿಸ್ಬಿಟ್ಟು ಅವ್ನ್ ವಿಲ ವಿಲ ಅಂತ ಒದ್ದಾಡ್ತಾ ಬಿದ್ದಿದ್ದಾನೆ. ನೀನ್ ನೋಡಿದ್ರೆ ಮೀಟಿಂಗ್ ಮಾಡ್ತೀನಿ ಅಂತ ಹೊರಟಿದ್ಯಾ? ನೀನೇನ್ ಮನುಷ್ಯನ ರಾಕ್ಷಸಿನ? ಯಾಕಮ್ಮ ನನ್ನ ಸೊಸೆನ ಗೋಳಿಸ್ಕೊತಾ ಇದೀಯಾ? ನಿನ್ ಮುದ್ದಿನ ಸೊಸೆ ಮಾಡೋ ಕೆಲಸ ಏನು ಗೊತ್ತಮ್ಮ? ಏನಮ್ಮ? ಇನ್ನೊಂದೆರಡು ಹಾಕಮ್ಮ. ದೊಡ್ಡವ್ರ ಮನೆ ವಿಷಯ
ನಮ್ಗೆ ಯಾಕೆ ಬಿಟ್ಬಿಡು. ರೀ ಜ್ಯೂಸ್ ಅಲ್ಲಿ ಏನೋ ಪುಡಿ ಮಿಕ್ಸ್ ಮಾಡಿ ಗಂಡನ್ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಮೆಡಿಕಲ್ ಸರ್ಟಿಫಿಕೇಟ್ ಕೈಗೆ ಬಂದ ತಕ್ಷಣ 12 ವರ್ಷ ಜೈಲು ಹೋಗ್ತೀನಿ. ಹೇಳ್ದಲ್ಲ ಚಿತ್ರಲೇಖ, ಬಿಟ್ಬಿಡು. ಕಂಪ್ಲೇಂಟ್ ಕೊಟ್ಟಿದ್ರೆ ನಿಮ್ಗೂ ಪಾರ್ಟಿಲ್ಲ. ಹೊಡಿಬಿಡಿ ಗಂಡನ ಸೇವೆ ತಾನೆ ಮಾಡ್ತೀನಿ. ಜಾಜಿಯವರೇ, ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ಜೀವನ ಪೂರ್ತಿ ಹೀಗೆ ನೋಡ್ಕೊಳ್ತೀರಾ? ನಾನ್ ನಿಮ್ಮನ್ನ ನೋಡ್ಕೊಳ್ಳೋದು ಆ ಚಿತ್ರಲೇಖ ನಮ್ಮ ಮನೆಯಿಂದ ತೊಲಗೋವರೆಗೂ ಮಾತ್ರ. ಹೋಗಿ ಇಲ್ಲ ಇದ್ಬಿಟ್ರೆ ಅವಳನ್ನ ಹೇಗೆ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಜಸ್ಟ್ ವೇಟ್ ಅಂಡ್ ಸಿ. ಚಿತ್ರಲೇಖ ಸ್ವಲ್ಪ ಬರ್ತೀಯಮ್ಮ? ಏನೋ ಯಾಕೆ ನಿಂತಿದ್ದೀರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ನನ್ನ ಹಬಿಗೆ ಹುಷಾರಾಗೋಯ್ತು. ನೀವು ಕಂಡೋರ್ ಮನೇಲಿ ಇನ್ನೂ ಎಷ್ಟು ದಿನ ಅಂತಿರ್ತೀರಾ? ನಿಮ್ಮ ಪಾಡಿಗೆ ಹೊರಟ್ಬಿಡಿ. ನಾವಿನ್ನೂ ಒಂದ್ ವಾರ ಆಗಿಲ್ಲ. ನಾವು ಮುಂಚೆನೆ ಹೊರಡ್ಬೇಕು ಅಂದ್ರೆ ನೀವು 10,000 ರೂಪಾಯಿ ಕೊಡ್ಬೇಕಾಗತ್ತೆ. 10,000 ಅಷ್ಟೇನಾ? ನೀವು ಒಂದ್ ದಿವಸನೇ ಹೇಳಿದ್ರೆ ಆಗ್ಲೇ ಕೊಟ್ಟು ಕಳಿಸ್ಬಿಡ್ತಿದ್ದೆ. ಈಗಲೂ ಒಂದು ಕಾಲ ಮಿಂಚಿಲ್ಲ. ಜಸ್ಟ್ ಅ ಮಿನಿಟ್. ತಗೊಳ್ಳಿ 10,000 ರೂಪಾಯಿ. ಬೇಗ ಹೊರಟ್ಬಿಡಿ. ಇದ್ರಲ್ಲಿ ನಾನು 5,000 ರೂಪಾಯಿ, ನೀನು 5,000 ರೂಪಾಯಿ ಹಂಚ್ಕೊಬೋಣ. ಎಕ್ಸ್ಕ್ಯೂಸ್ ಮೀ, ನೀವಿಬ್ರು ಗಂಡ ಹೆಂಡತಿ ಅಲ್ವಾ? ನೀವ್ಯಾಕೆ ಇದನ್ನ ಹಂಚ್ಕೋಬೇಕು? ನೀವ್ ತಿಳ್ಕೊಂಡಿರೋ ಹಾಗೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ. ನಾವು ಹಂಚ್ಕೋತಿರೋ ನಮ್ ಪೇಮೆಂಟ್ ನ. ಏನ್ ಹೇಳ್ತಾ ಇದ್ದೀರಾ? ರೀ, ನಾನ್ ಬರ್ದಿರೋ ಕಾದಂಬರಿ ಕೇವಲ ಕಾಲ್ಪನಿಕ ರೀ. ಅದ್ರಲ್ಲಿ ಬರೋ ಪಾತ್ರಗಳನ್ನ ಕರ್ಕೊಂಬನ್ನಿ ಅಂದ್ರೆ ನಾ ಎಲ್ಲಿಂದ ಕರ್ಕೊಂಬರ್ಲಿ? ಇವರಿಬ್ಬರಿಗೂ 10,000 ರೂಪಾಯಿ ಮಾತಾಡಿ ಇಲ್ಲಿ ಕರ್ಸಿ ಇಷ್ಟೆಲ್ಲ ನಾಟಕ ಆಡ್ಸಿದ್ ನಾನೇ.